ಹೆಲೋ ಫ್ರೆಂಡ್ಸ್, ನನ್ನ ಚಾನಲ್ನಲ್ಲಿ ಗಾರ್ಡನ್ ವೀಡಿಯೋಸ್ನ ತುಂಬ ಜನ ಇಷ್ಟಪಟ್ಟಿದ್ದೀರಾ. ನಿಮ್ಮ ಕಮೆಂಟ್ಸ್ನೆಲ್ಲ ನೋಡ್ತಾ ಇದ್ದರೆ ನನಗೆ ತುಂಬ ಖುಷಿಯಾಗುತ್ತೆ. ನಿಮಗೆ ಗಾರ್ಡನಿಂಗ್ ಬಗ್ಗೆ ಮತ್ತು ಪ್ಲ್ಯಾಂಟ್ಸ್ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅನ್ನೋದು ಗೊತ್ತಾಗುತ್ತೆ. ಅದರಲ್ಲಿ ಕೆಲವರು ಹೊಸದಾಗಿ ಪ್ಲ್ಯಾಂಟ್ಸ್ನ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀವಿ, ಸ್ವಲ್ಪ ಟಿಪ್ಸ್ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ಇವತ್ತಿನ ವಿಡಿಯೋ ಬಿಗಿನರ್ಸ್ಗೋಸ್ಕರ, ಅವರಿಗೆ ಇದರಿಂದ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್. ನಾವೆಲ್ಲಾದರೂ ಹೊರಗಡೆ ಹೋದಾಗ ತುಂಬ ಹೂ ಇರೋವಂಥ ಗಿಡಗಳನ್ನ ನೋಡಿದಾಗ ನಮಗೆ ತುಂಬ ಖುಷಿಯಾಗುತ್ತೆ. ನಮ್ಮದು ಒಂದು ಪುಟ್ಟ ಗಾರ್ಡನ್ ಇರಬೇಕಿತ್ತು ಅಂತ ಅನಿಸುತ್ತೆ. ಆದರೆ ಗಿಡಗಳ ಬಗ್ಗೆ ಏನೂ ಐಡಿಯಾ ಇರಲ್ಲ. ಗಿಡಗಳನ್ನ ಹೇಗೆ ಸ್ಟಾರ್ಟ್ ಮಾಡೋದು, ಎಲ್ಲಿ ಸಿಗುತ್ತೆ, ಈ ಥರ ಎಲ್ಲ ಕ್ವಶನ್ಸು ನಮ್ಮ ತಲೆಯಲ್ಲಿ ಬರ್ತಾ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಕೆಲವು ಬೇಸಿಕ್ ಟಿಪ್ಸ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗ್ತೀನಿ. ನಮ್ಗೆ ಯಾವುದಾದ್ರೂ ಪ್ಲ್ಯಾಂಟ್ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ಳಿ, ಅದನ್ನು ಬೆಳಿಬೇಕು ಅಂತ ಅಂದ್ಕೊಳ್ತೀರಾ. ಅದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ನಾಲೆಡ್ಜನ್ನ ತಿಳ್ಕೊಬೇಕು. ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದರೆ ಸಿಗುತ್ತೆ. ನಿಮಗೆ ಗಿಡದ ಬಗ್ಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಅಥವಾ ನೀವು ನರ್ಸರಿಗೆ ಗಿಡ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀರಲ್ಲ, ಆವಾಗ ಅಲ್ಲಿ ಮಾಲಿನ ಕೇಳಿದರೆ ಅವರು ಹೇಳ್ಕೊಡ್ತಾರೆ. ನರ್ಸರಿ ಓನರ್ಗಿಂತ ಅಲ್ಲಿ ಕೆಲಸ ಮಾಡೋ ಮಾಲಿಗಳಿಗೇ ಗಿಡದ ಬಗ್ಗೆ ಜಾಸ್ತಿ ಗೊತ್ತಿರುತ್ತೆ. ನಿಮ್ಗೆ ಇಷ್ಟ ಆಗಿರೋ ಗಿಡನ ನರ್ಸರಿಯಿಂದ ತಂದು ಕೂಡಲೇ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. 4-5 ದಿನ ಅದೇ ಪಾಟಲ್ಲಿರಲಿ. ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಚೇಂಜ್ ಆಗಿದ್ದಕ್ಕೆ ಗಿಡ ಸ್ಟ್ರೆಸ್ಸಲ್ಲಿರುತ್ತೆ. ಒಂದೊಂದು ಸಲ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು ವಾರ ಆದಮೇಲೆ ನಿಮ್ಮನೆ ಪಾಟಿಗೆ ಚೇಂಜ್ ಮಾಡ್ಕೊಳ್ಳಿ. ನರ್ಸರಿಯಲ್ಲಿ ನೀವು ಗಿಡ ಪರ್ಚೇಸ್ ಮಾಡಬೇಕಾದ್ರೆ ಅದರದ್ದು ಕಾಂಡ ಸ್ವಲ್ಪ ದಪ್ಪ ಇರಬೇಕು. ಇಷ್ಟು ದಪ್ಪನಾದರೂ ಇರಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಇದನ್ನು ಗಿಡದ ಕ್ರೌನ್ ಅಂತಾರೆ. ಇದು ಸ್ವಲ್ಪ ದಪ್ಪ ಇರೋದು ನೋಡಿ ತಗೋಬೇಕು. ನರ್ಸರಿಗಳಲ್ಲಿ ಏನು ಮಾಡಿರ್ತಾರೆ, ಹಾರ್ಮೋನ್ ಪೌಡರ್ ಹಾಕ್ತಾರೆ. ಹಾಗಾಗಿ ತುಂಬ ಚಿಕ್ಕ ಗಿಡದಲ್ಲೇ ಹೂ ಬಿಟ್ಟಿರುತ್ತೆ. ನಾವು ಅದನ್ನು ಮನೆಗೆ ತೊಗೊಂಡು ಬಂದಾಗ ಒಂದೊಂದು ಸಲ ಬದುಕಲ್ಲ ಆ ಗಿಡಗಳು. ಅದಕ್ಕೆ ನೀವೇನು ಮಾಡಬೇಕು, ಒಂದು 20-30 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಈ ಸೈಜಿನ ಗಿಡನಾದರೂ ತೊಗೋಬೇಕು. ಸ್ವಲ್ಪ ದೊಡ್ಡ ಗಿಡನೇ ನೋಡಿಬಿಟ್ಟು ತಗೊಳ್ಳಿ. ಇನ್ನು ಪಾಟ್ ವಿಷಯಕ್ಕೆ ಬಂದರೆ, ಇವೆಲ್ಲ ಸಿಮೆಂಟ್ ಪಾಟ್ಗಳು. ಇದರಲ್ಲಿ ಗಿಡ ಬೆಳೆಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ಬಾಯಿ ತುಂಬ ಅಗಲ ಇರುತ್ತೆ. ಆದರೆ ಪ್ರಾಬ್ಲಮ್ ಏನು ಅಂತಂದರೆ ತುಂಬ ಹೆವಿ ಇರುತ್ತೆ. ನಾವು ಒಬ್ಬರೊಬ್ಬರೇ ಎತ್ತಿಟ್ಕೊಳ್ಳೋಕ್ಕಾಗಲ್ಲ, ಇನ್ನೊಬ್ರದ್ದು ಹೆಲ್ಪ್ ತೊಗೋಬೇಕಾಗತ್ತೆ. ಟೆರೆಸ್ ಮೇಲೆ ಮತ್ತು ಬಾಲ್ಕನಿಯಲ್ಲಿ ಗಿಡ ಬೆಳೆಯೋರಿಗೆ ಈ ಸಿಮೆಂಟ್ ಪಾಟ್ಗಳನ್ನು ತೊಗೊಂಡು ಹೋಗೋದು, ರೀಪಾಟ್ ಮಾಡೋದೆಲ್ಲ ಕಷ್ಟ ಆಗುತ್ತೆ. ಸೆಕೆಂಡ್, ಪ್ಲಾಸ್ಟಿಕ್ ಪಾಟ್ಸು. ಇದಂತೂ ಇವಾಗ ಎಲ್ಲ ಕಡೆ ಸಿಗುತ್ತೆ. ಇದರಲ್ಲೂ ಚೆನ್ನಾಗಿ ಬರುತ್ತೆ. ಆದರೆ ಸಮ್ಮರಲ್ಲಿ ಈ ಪ್ಲಾಸ್ಟಿಕ್ ತುಂಬ ಬಿಸಿ ಆಗುತ್ತೆ. ಆ ಟೈಮಲ್ಲಿ ನೀವು ನೆರಳಲ್ಲಿ ಇಟ್ಕೋಬೇಕಾಗತ್ತೆ. ಪ್ಲಾಸ್ಟಿಕ್ ಪಾಟ್ಸ್ ಆದರೆ ಎತ್ತಿಡೋಕ್ಕೆ ತುಂಬ ಈಸಿ, ನೋಡೋಕ್ಕೂ ತುಂಬ ಕ್ಲೀನಾಗೂ ಇರುತ್ತೆ. ಇವಾಗ ಈ ಪ್ಲಾಸ್ಟಿಕ್ ಪಾಟ್ಸಲ್ಲಿ ತುಂಬ ಫ್ಯಾನ್ಸಿ ಆಗಿರೋ ಡಿಸೈನ್ಸ್ ಎಲ್ಲ ಇರುತ್ತೆ. ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಈ ಟೆರಾಕೋಟಾ ಪಾಟು. ಇದು ಹೀಟು ಮತ್ತು ಕೋಲ್ಡ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋವಂಥ ಕೆಪಾಸಿಟಿ ಇರುತ್ತೆ. ಸಮ್ಮರಲ್ಲಿ ತುಂಬ ಹೀಟ್ ಆಗುತ್ತಲ್ಲ, ಆವಾಗ ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಗಿಡಗಳನ್ನ ಸಾಯಕ್ಕೆ ಬಿಡಲ್ಲ ಇದು. ಈ ಟೆರಾಕೋಟಾ ಪಾಟಲ್ಲಿ ಗಿಡಗಳಿಗೆ ಚೆನ್ನಾಗಿ ಏರಿಯೇಷನ್ನು ಆಗುತ್ತೆ. ನೀವು ಪಾಟ್ ತೊಗೋಬೇಕಾದ್ರೆ ಇದರಲ್ಲಿ ಡ್ರೈನೇಜ್ ಹೋಲ್ ಇದೆಯಾ ಅಂತ ಚೆಕ್ ಮಾಡ್ಕೊಬಿಟ್ಟು ತೊಗೋಬೇಕು. ನಮ್ಮ ಕೈ ಕಿರುಬೆರಳನ್ನು ಹಾಕಿದರೆ ಅದರೊಳಗೆ ಹೋಗೋಂಗಿರಬೇಕು, ಅಷ್ಟು ದೊಡ್ಡದಾದರೂ ಇರಬೇಕು ಡ್ರೈನೇಜ್ ಹೋಲು. ಗಿಡ ಬೆಳೆಯೋ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಪಾಟೇ ತಗೋಬೇಕಂತ ಇಲ್ಲ, ಏನನ್ನು ಬೇಕಾದರೂ ಯೂಸ್ ಮಾಡಿಕೊಂಡು ಮಾಡ್ಬೋದು. ಆಯಿಲ್ ಕ್ಯಾನು, ಡಬ್ಬಗಳು, ಶೂಸು, ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಒಟ್ಟಿಗೆ ಅದು ನೋಡೋಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣೋ ಥರ ಇರಬೇಕು. ನಾನಿಲ್ಲಿ ಬೂಸ್ಟ್ ಮತ್ತು ಹಾರ್ಲಿಕ್ಸಿಗೆ ಬರೋ ಮಗ್ಗುಗಳಲ್ಲೆಲ್ಲ ಗಿಡ ಹಾಕಿಟ್ಟಿದ್ದೀನಿ. ಇದು ಐಸ್ ಕ್ರೀಮ್ ಕಪ್ಪು, ಇದರಲ್ಲೂ ಹಾಕಿಟ್ಟಿದ್ದೀನಿ. ನೀವು ಹೊಸ ಗಿಡ ನೆಡಬೇಕಾದ್ರೆ ಯಾವಾಗಲೂ ಚಿಕ್ಕ ಪಾಟಿಂದನೇ ಸ್ಟಾರ್ಟ್ ಮಾಡಬೇಕು. ಹೊಸ ಗಿಡಗಳೇನು ಮಾಡುತ್ತೆ, ಮೇಲ್ಗಡೆ ಎಲೆ ಮತ್ತು ಹೂವಿಗಿಂತ ಮುಂಚೆ ರೂಟ್ಸ್ನ ಡೆವಲಪ್ ಮಾಡ್ಕೊಳಕ್ಕೆ ನೋಡುತ್ತೆ. ಪಾಟ್ ದೊಡ್ಡದಾಗಿದ್ದಷ್ಟು ರೂಟ್ಸೇ ಜಾಸ್ತಿ ಬೆಳೀತಾ ಹೋಗುತ್ತೆ, ಮೇಲೆ ಹೂವು ಮತ್ತು ಎಲೆ ಕಡಿಮೆ ಆಗುತ್ತೆ. ಚಿಕ್ಕ ಪಾಟ್ ಆದರೆ ಜಾಗ ಜಾಸ್ತಿ ಇರಲ್ವಲ್ಲ, ಆವಾಗ ಎಲೆ ಮತ್ತು ಹೂವಿನ ಕಡೆ ಜಾಸ್ತಿ ಗಮನ ಕೊಡುತ್ತೆ. ಬಿಗಿನರ್ಸ್ ಇದೊಂದು ಪಾಯಿಂಟ್ನ ಇಟ್ಕೊಂಡು ಚಿಕ್ಕ ಪಾಟಿಂದನೇ ನಿಮ್ಮ ಗಾರ್ಡನಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ತುಂಬ ಇಂಪಾರ್ಟೆಂಟ್ ಪಾಯಿಂಟು, ಮಣ್ಣು ಯಾವ ಥರ ತೊಗೋಬೇಕು ಅಂತ. ನನಗೆ ಕಮೆಂಟ್ಸಲ್ಲಿ ಒಬ್ಬರು ಕೇಳಿದರು, ಗಾರ್ಡನ್ ಸಾಯಿಲ್ ಅಂದರೆ ಏನು ಅಂತ. ಗಾರ್ಡನ್ ಸಾಯಿಲ್ ಅಂದರೆ ನಮ್ಮ ಸುತ್ತಮುತ್ತ ಇರೋ ಮಣ್ಣನ್ನೇ ಗಾರ್ಡನ್ ಸಾಯಿಲ್ ಅಂತಾರೆ. ಈ ಮಣ್ಣನ್ನು ನೀವೇ ಕೈಯಲ್ಲಿ ಮುಟ್ಬಿಟ್ಟು ಅಬ್ಸರ್ವ್ ಮಾಡಿ ಇಟ್ಕೋಬೇಕು. ತುಂಬ ಡ್ರೈ ಸಾಯಿಲ ಅಥವಾ ಮರಳು ಮಿಶ್ರಿತ ಸ್ಯಾಂಡಿ ಸಾಯಿಲ ಅಥವಾ ಕ್ಲೇ ಸಾಯಿಲ್ ಅಂತ ಬರುತ್ತೆ, ತುಂಬ ಅಂಟು ಮಣ್ಣು, ಯಾವುದು ಅನ್ನೋದನ್ನ ನೀವೇ ಚೆಕ್ ಮಾಡಿ ಇಟ್ಕೋಬೇಕು. ಇದು ಯಾವ ರಗಳೆನೂ ಬೇಡ ಅಂತಂದರೆ ಗಿಡ ಬೆಳೆಯೋವಂಥ ಮಣ್ಣು ನರ್ಸರಿಗಳಲ್ಲೇ ಸಿಗುತ್ತೆ. ಇವಾಗ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಮಣ್ಣು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ.
ನೀವು ಮನೆ ಹತ್ತಿರ ಇರೋ ಮಣ್ಣನ್ನು ಚೆಕ್ ಮಾಡ್ಕೊಂಡು ನೋಡೋದಾದರೆ ಕೈಯಲ್ಲಿ ಒಂದು ಉಂಡೆ ಅಷ್ಟು ಮಣ್ಣನ್ನು ತಗೊಳ್ಳಿ. ಒಂದೇ ಸಲಕ್ಕೆ ಅದು ಉಂಡೆ ಮಾಡ್ತಾ ಹೋಗಬೇಕು. ಒಂದೇ ಸಲಕ್ಕೆ ಉಂಡೆ ಬಂದರೆ ಅದು ತುಂಬ ಅಂಟು ಮಣ್ಣು ಅಂತ. ತುಂಬ ಡ್ರೈ ಸಾಯಿಲ್ ಆಗಿದ್ದರೆ ಉಂಡೆ ಬರೋದೇ ಇಲ್ಲ. ಅದು ನಾವು ನೀರು ಹಾಕ್ಕೊಂಡೇ ಕಟ್ಟಬೇಕಾಗತ್ತೆ. ನಾವೆಷ್ಟು ಉಂಡೆ ಮಾಡ್ತಾಯಿದ್ರೂ ಅದು ಪುಡಿ ಪುಡಿ ಆಗ್ತಾ ಇರುತ್ತೆ. ಇವಾಗ ನಾನು ತೋರಿಸ್ತಾ ಇರೋ ಮಣ್ಣು ತುಂಬ ಅಂಟಾಗೂ ಇಲ್ಲ, ತುಂಬ ಡ್ರೈನೂ ಇಲ್ಲ. ಗಿಡ ನೆಡೋಕ್ಕೆ ತುಂಬ ಯೋಗ್ಯವಾಗಿರೋವಂಥ ಮಣ್ಣು. ನರ್ಸರಿಗಳಲ್ಲಿ ಗಿಡ ಪರ್ಚೇಸ್ ಮಾಡಬೇಕಾದ್ರೆ ನೀವು ಒಂದು ಗಿಡ ತೊಗೋಬೇಡಿ, ಯಾವಾಗಲೂ 2 ಗಿಡನ ತೊಗೊಳ್ಳಿ. ಆವಾಗ ಪಾಲಿನೇಷನ್ನು ಚೆನ್ನಾಗಾಗುತ್ತೆ, ಗ್ರೋತು ಚೆನ್ನಾಗಿ ಬರುತ್ತೆ. ಹೂವಿನ ಗಿಡಗಳು ಸಿಂಗಲ್ ಇದ್ರೂ ಬರುತ್ತೆ, ಆದರೆ ಹಣ್ಣು ಬಿಡೋ ಅಂಥ ಗಿಡ, ಕಾಯಿ ಬಿಡೋ ಅಂಥ ಗಿಡ ಇದೆಯಲ್ಲ, ಅದನ್ನು ನೀವು ಸಿಂಗಲ್ ನೆಟ್ಟರೆ ಬರೀ ಹೂ ಬರುತ್ತೆ ಅಷ್ಟೇ, ಆದರೆ ಅದರಲ್ಲಿ ಕಾಯಿ ಬಿಡಲ್ಲ. ಎಕ್ಸಾಂಪಲ್, ಈಗ ಪಪ್ಪಾಯ ಗಿಡ ಅಥವಾ ಮೆಣಸಿನ್ಕಾಯಿ ಗಿಡ ಒಂದೇ ನೆಟ್ಟಾಗ ಅದು ಹೂ ಬಿಡುತ್ತೆ, ಹೂ ಅಲ್ಲೇ ಡ್ರಾಪ್ ಆಗುತ್ತೆ, ಕಾಯಿ ಮಾತ್ರ ಬಿಡಲ್ಲ. ಹಣ್ಣಿನ ಗಿಡಗಳನ್ನ ಬೆಳೆಸೋರು ಜೋಡಿ ಗಿಡಗಳನ್ನೇ ನೆಡಬೇಕು. ಇನ್ನು ಗಿಡ ನೆಡೋಕ್ಕೆ ಪಾಟಿಂಗ್ ಮಿಕ್ಸ್ ಏನೇನು ಅನ್ನೋದನ್ನ ನನ್ನ ಚಾನಲ್ನಲ್ಲಿ ಗಾರ್ಡನ್ ವೀಡಿಯೋಸಲ್ಲಿ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ನಾನು. ಹಾಗೆ ಗಿಡ ನೆಡೋದಕ್ಕೆ ನಾನು ರೀಪಾಟ್ ಹೇಗೆ ಮಾಡೋದು ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಕೋಬೋದು ಅಥವಾ ನನ್ನ ಚಾನಲ್ಗೆ ಹೋದರೆ ನಿಮಗೆ ಸಿಗುತ್ತೆ. ಈ ಪ್ಲಾಸ್ಟಿಕ್ ಕವರ್ನ ಕಟ್ ಮಾಡಿಬಿಟ್ಟು ತೆಗೆದ್ಮೇಲೆ ಆ ಗಿಡನ ಡೈರೆಕ್ಟಾಗಿ ಹಾಗೆ ಇಡಬಾರ್ದು ಪಾಟಿಗೆ, ಕೆಳಗಡೆ ಮಣ್ಣನ್ನೆಲ್ಲ ಬಿಡಿಸ್ಬೇಕು. ಬೇರ್ಗಳಿಗೆ ಜಾಗ ಸಾಕಾಗ್ದೇ ರೌಂಡಾಗಿ ಸುತ್ಕೊಂಡ್ಬಿಟ್ಟಿರುತ್ತೆ, ಅದನ್ನೆಲ್ಲ ನಾವು ಕಟ್ ಮಾಡಿಬಿಟ್ಟು ತೆಗಿಬೇಕು. ಅರ್ಧದಷ್ಟಾದರೂ ಮಣ್ಣನ್ನು ನಾವು ಬಿಡಿಸ್ಬಿಟ್ಟು ತೆಗಿಬೇಕು. ತುಂಬ ದಿನದಿಂದ ಆ ಪ್ಲಾಸ್ಟಿಕ್ ಕವರ್ ಒಳಗೆ ಇರುತ್ತಲ್ಲ, ಆ ಮಣ್ಣಲ್ಲಿರೋ ನ್ಯೂಟ್ರಿಷನ್ ಎಲ್ಲ ಗಿಡ ತಗೊಂಡಾಗಿರುತ್ತೆ. ಈ ಮಣ್ಣಲ್ಲಿ ಏನೂ ಇರಲ್ಲ. ಗಿಡದ ಬುಡದಲ್ಲಿರೋ ಸ್ವಲ್ಪ ಮಣ್ಣನ್ನು ಮಾತ್ರ ಬಿಟ್ಬಿಟ್ಟು ಅರ್ಧ ಭಾಗದಷ್ಟು ಕೆಳಗಡೆನ ತೆಗೆದುಬಿಡಬೇಕು. ಮಧ್ಯದಲ್ಲಿ ಮದರ್ ರೂಟ್ ಅಂತ ಇರುತ್ತೆ, ಅದೊಂದು ಮಾತ್ರ ಬಿಟ್ಬಿಟ್ಟು ಉಳಿದಿರೋ ಸಣ್ಣ ಸಣ್ಣ ಬೇರುಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗೆದುಬಿಡಬೇಕು. ಗಿಡದ ಬುಡದ ಹತ್ರ ಇರೋ ಬೇರುಗಳನ್ನ ಬಿಟ್ಬಿಟ್ಟು ಕೆಳಗಡೆ ಸುತ್ತಕೊಂಡಿರೋ ಬೇರುಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗೆದುಬಿಡಬೇಕು. ಎಲ್ಲ ಪ್ಲ್ಯಾಂಟ್ಸಲ್ಲೂ ಇಷ್ಟೊಂದು ರೂಟ್ಸ್ ಬಂದಿರಲ್ಲ, ದೊಡ್ಡ ಗಿಡಗಳಲ್ಲಿ ಮಾತ್ರ ಇಷ್ಟೊಂದಿರುತ್ತೆ. ಸ್ವಲ್ಪ ರೂಟ್ಸ್ ಇದ್ದರೆ ಅದನ್ನು ನೀವು ಕಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಹಾಗೆ ನೆಡ್ಬೋದು. ಈ ಗಿಡನ ನೆಡಬೇಕಾದ್ರೆ ನಾವು ಯೂಟ್ಯೂಬಲ್ಲಿ ಕೆಲವು ವೀಡಿಯೋಸಲ್ಲೆಲ್ಲ ನೋಡಿರ್ತೀವಿ, ಹಾಗೆ ಮಣ್ಣು ಮೇಲೆ ಇಟ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಮಣ್ಣು ಹಾಕ್ತಾರಷ್ಟೇ. ಆ ರೀತಿ ಮಾಡಬಾರ್ದು. ಗುಂಡಿ ಒಳಗೆ ಇಟ್ಟ ಮೇಲೆ ಸ್ವಲ್ಪ ಪ್ರೆಸ್ ಮಾಡಬೇಕು, ತುಂಬ ಜೋರಾಗೂ ಪ್ರೆಸ್ ಮಾಡಬಾರ್ದು. ನೀವು ನಿಜವಾಗ್ಲೂ ಫಸ್ಟ್ ಟೈಮ್ ಗಿಡ ಬೆಳೆಸ್ತಾ ಇದ್ದೀರಾ ಅಂದರೆ ತುಂಬ ಫಾಸ್ಟಾಗಿ ತುಂಬ ಈಸಿಯಾಗಿ ಬರೋವಂಥ ಪ್ಲ್ಯಾಂಟ್ಸಿಂದನೇ ಸ್ಟಾರ್ಟ್ ಮಾಡಬೇಕು. ಅದು ಯಾವುದು ಅಂತಂದರೆ ವೆಜಿಟೇಬಲ್ ಪ್ಲ್ಯಾಂಟ್ಸು. ಈ ವೆಜಿಟೇಬಲ್ಸ್ನ ಬೆಳೆಯೋಕ್ಕೆ ಸೀಡ್ಸ್ ತರಕ್ಕೆ ನೀವು ಹೊರಗಡೆ ಹೋಗಬೇಕಾಗಿಲ್ಲ. ನಿಮ್ಮನೆ ಕಿಚನ್ಗೆ ಹೋದರೆ ಸಾಕು ಸಿಗುತ್ತೆ. ಟೊಮ್ಯಾಟೊ ಆಗಿರ್ಬೋದು, ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಪುದೀನ, ಪಾಲಕ್, ಹೀಗೆ ತುಂಬ ಥರ ವೆಜಿಟೇಬಲ್ಸ್ನ ನಾವು ಮನೆಯಲ್ಲೇ ಬೆಳ್ಕೊಬೋದು. ಟೊಮ್ಯಾಟೊನ ಸ್ಲೈಸ್ ಮಾಡಿಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿದ್ರೆ ಸಾಕು, ಒಂದು 15-20 ದಿನಕ್ಕೆ ಇಷ್ಟು ದೊಡ್ಡ ಗಿಡಗಳಾಗಿ ಬೆಳೆಯುತ್ತೆ. ಈ ಟೊಮ್ಯಾಟೊಗಳೆಲ್ಲ ಬೆಳೆದು ಕಾಯಿ ಬಿಟ್ಟು ಹಣ್ಣಾದಾಗ ನಮಗೇನು ಅಚೀವ್ ಮಾಡಿದಷ್ಟು ಖುಷಿ ಸಿಗುತ್ತೆ. ಆವಾಗ ನಮಗೆ ಗಾರ್ಡನಿಂಗ್ ಬಗ್ಗೆ ಇನ್ನೂ ಉತ್ಸಾಹ ಹೆಚ್ಚಾಗತ್ತೆ. ಸೊಪ್ಪುಗಳನ್ನ ಬೆಳ್ಕೊಳ್ಳೋದು ಇನ್ನೂ ಈಸಿ. ಮೆಂತ್ಯ ಸೊಪ್ಪನ್ನ ನಾವು ನಮ್ಮ ಅಡುಗೆ ಮನೆ ಬಾಟ್ಲಲ್ಲಿ ಇರುತ್ತಲ್ಲ, ಅದನ್ನು ತಗೊಂಡೋಗಿ ಡೈರೆಕ್ಟು ಮಣ್ಣಲ್ಲಿ ಹಾಕಿದ್ರೂ ಬರುತ್ತೆ. ಪುದೀನ ಸೊಪ್ಪು ನಾವು ಮಾರ್ಕೆಟಿಂದ ತಂದಿರ್ತೀವಿ, ಅದನ್ನು ಕ್ಲೀನ್ ಮಾಡಿದಾಗ ಈ ರೀತಿ ಇರುತ್ತೆ. ಇದನ್ನು ನಾವು ಡೈರೆಕ್ಟಾಗಿ ಮಣ್ಣಲ್ಲಿ ನೆಡ್ಬೋದು. ಈ ಪುದೀನ ಸೊಪ್ಪಲ್ಲಿ ಈ ಎಲೆಗಳನ್ನೆಲ್ಲ ನಾವು ಅಡುಗೆಗೆ ಯೂಸ್ ಮಾಡಿಕೊಂಡು ಬರೀ ಕಡ್ಡಿ ನೆಟ್ರೂ ಬರುತ್ತೆ. ಪಾಟಲ್ಲಿ ಎಷ್ಟು ಜಾಗ ಇದೆ ಅಷ್ಟಕ್ಕೂ ನೆಡ್ಬೋದು, ಅಥವಾ 1-2 ಕಡ್ಡಿಗಳನ್ನ ಈ ರೀತಿ ನೆಟ್ರೂ ಬರುತ್ತೆ. ಮೆಂತ್ಯ ಸೊಪ್ಪು ಬೆಳೆಯೋದ್ರ ಬಗ್ಗೆ ಆಲ್ರೆಡಿ ನನ್ನ ಚಾನಲ್ನಲ್ಲಿ ಒಂದು ವಿಡಿಯೋ ಇದೆ, ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಬಿಗಿನರ್ಸು ನೀರಿನ ಬಗ್ಗೆ ತುಂಬ ತಿಳ್ಕೊಂಡಿರಬೇಕು. ಯಾವ ಗಿಡ ಬೆಳೀತಾ ಇದ್ದೀರಾ ನೀವು, ಅದಕ್ಕೆ ನೀರು ಎಷ್ಟು ಬೇಕು. ಕೆಲವು ತುಂಬ ಕಡಿಮೆ ನೀರು ಕುಡಿಯೋಂಥ ಗಿಡಗಳಿರುತ್ತೆ, ಅಂಥದಕ್ಕೆ ನೀವು ನೀರು ಜಾಸ್ತಿ ಹಾಕಿದರೆ ರೂಟ್ಸ್ ಎಲ್ಲ ಕೊಳ್ತು ಹೋಗುತ್ತೆ. ಈ ಸಕ್ಯುಲೆಂಟ್ಸು, ಡಯಾಂತಾಸು ಇಂಥ ಗಿಡಗಳಿಗೆಲ್ಲ ಡೈಲಿ ನೀರು ಹಾಕಿದರೆ ಅವು ಬದುಕಲ್ಲ. ನೀರು ಹಾಕಬೇಕಾದ್ರೂ ಅಷ್ಟೇ ಸಣ್ಣ ಗಿಡಗಳಿಗೆ ನಾವು ಕೈ ಹಿಡ್ಕೊಂಡು ಹಾಕಬೇಕು, ಇಲ್ಲ ಸ್ಪ್ರೇ ಮಾಡಬೇಕು. ತುಂಬ ದೊಡ್ಡ ಗಿಡಗಳಿಗೆ ಮಾತ್ರ ನಾವು ಡೈರೆಕ್ಟಾಗಿ ಮಗ್ಗಲ್ಲಿ ಹಾಕಬೇಕು. ನೀವು ನೀರು ಹಾಕೋಕ್ಕೆ ಮುಂಚೆ ಮಣ್ಣನ್ನು ಒಂದು ಸಲ ಪ್ರೆಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದರಲ್ಲಿ ಮಾಯ್ಶ್ಚರ್ ಇದ್ದರೆ ಹಾಕೋದು ಬೇಡ, ತುಂಬ ಡ್ರೈ ಆಗಿದ್ದರೆ ಮಾತ್ರ ನೀರು ಹಾಕಬೇಕು.
ಕೈಗೆ ಮಣ್ಣು ಅಂಟ್ತಾ ಇದ್ದರೆ ಮಾಯ್ಶ್ಚರ್ ಜಾಸ್ತಿ ಇದೆ ಅಂತ ಆವಾಗ ನೀರು ಹಾಕಬಾರ್ದು. ನೀವು ತೊಗೊಂಡಿರೋ ಪ್ಲ್ಯಾಂಟಿಗೆ ಸನ್ಲೈಟ್ ಎಷ್ಟು ಬೇಕು ಅನ್ನೋದನ್ನ ತಿಳ್ಕೊಂಡಿರಬೇಕು. ಶೇಡ್ ಲವಿಂಗ್ ಪ್ಲ್ಯಾಂಟ್ಸ್ ಇರುತ್ತೆ, ಅಂಥದಕ್ಕೆ ತುಂಬ ಬಿಸಿಲು ಬಿದ್ದಾಗ ಎಲೆಗಳೆಲ್ಲ ಬರ್ನ್ ಆದಂಗೆ ಆಗುತ್ತೆ. ಇನ್ನು ಕೆಲವು ಗಿಡಗಳಿರುತ್ತೆ ಅದಕ್ಕೆ ಅರ್ಧ ದಿನದ ಬಿಸಿಲು ಮಾತ್ರ ಸಾಕಾಗುತ್ತೆ, ಇನ್ನು ಅರ್ಧ ದಿನ ನೆರಳಿರಬೇಕು. ಈ ಸನ್ಲೈಟ್ ವಿಷಯನ ಗಮನದಲ್ಲಿಟ್ಕೊಂಡು ನೀವು ನಿಮ್ಮ ಮನೆ ಮುಂದೆ ಪಾಟ್ಗಳನ್ನ ಜೋಡಿಸ್ಬೇಕಾದ್ರೆ ಸೂರ್ಯನ ಬೆಳಕು ಯಾವ ಕಡೆ ಜಾಸ್ತಿ ಬೀಳ್ತಾ ಇದೆ, ನೆರಳು ಯಾವ ಕಡೆ ಜಾಸ್ತಿ ಇದೆ ಅದನ್ನು ನೋಡಿಬಿಟ್ಟು ನೀವು ಪಾಟ್ಗಳನ್ನ ಜೋಡಿಸ್ಕೋಬೇಕಾಗತ್ತೆ. ನೀವು ಪಾಟ್ಗಳನ್ನ ಜೋಡಿಸ್ಬೇಕಾದ್ರೆ ಆದಷ್ಟು ಒಂದ್ರ ಪಕ್ಕ ಒಂದು ಬರೋ ಥರನೇ ಜೋಡಿಸಿ. ಪ್ಲ್ಯಾಂಟ್ಸ್ ಕೂಡ ನಮ್ಮ ಥರನೇ ಮನುಷ್ಯ ಥರನೇ ಸಂಘಜೀವಿ, ಒಟ್ಟಿಗೆ ಇರಬೇಕು ಅಂತ ಇಷ್ಟಪಡುತ್ತೆ. ಅದನ್ನು ಈ ರೀತಿ ಪಕ್ಕ ಜೋಡಿಸೋದ್ರಿಂದ ಪ್ಲ್ಯಾಂಟ್ಸು ಬೇಗ ಗ್ರೋತ್ ಆಗುತ್ತೆ, ಹೆಲ್ದಿಯಾಗೂ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಫ್ರೆಂಡ್ಸ್, ಹೊಸದಾಗಿ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಕೆಲವು ಬೇಸಿಕ್ ಟಿಪ್ಸ್ನ ನಾನು ಇದರಲ್ಲಿ ಕೊಟ್ಟಿದ್ದೀನಿ. ಗಿಡಗಳ ಬಗ್ಗೆ ನೀವು ತಿಳ್ಕೊಳ್ಳೋಕೆ ಹೋದರೆ ಮುಗಿಯೋದೇ ಇಲ್ಲ, ಅಷ್ಟೊಂದಿದೆ. ನಿಮಗೆ ಇನ್ನೂ ಕೆಲವು ಗಿಡಗಳ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದರೆ ನನ್ನ ಚಾನಲ್ಗೆ ಹೋದರೆ ನಿಮಗೆ ಸಿಗುತ್ತೆ. ಗಾರ್ಡನ್ ಅಂತ ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ಕೆಲವು ಗಿಡಗಳ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ಅದರಲ್ಲಿ ನೋಡ್ಕೋಬೋದು.